ಮಾನ್ವಿ ಪಟ್ಟಣದ 13ನೇ ವಾರ್ಡ್ನ ಹಳೆ ದಾವಲಪ್ಪ ಶಾಲೆ ಹತ್ತಿರ ಸಾರ್ವಜನಿಕ ಮಹಿಳಾ ಶೌಚಾಲಯ ಇದ್ದು, ಆದರೆ ವ್ಯಕ್ತಿಯೊಬ್ಬ ಅನಧಿಕೃತವಾಗಿ ಕಟ್ಟಡ ನಿರ್ಮಾಣ ಮಾಡುತ್ತಿದ್ದು ಕೂಡಲೇ ತೆರವುಗೊಳಿಸಬೇಕು. ನಿವಾಸಿಗಳು ಪುರಸಭೆ ಮುಖ್ಯಾಧಿಕಾರಿ ಪರಶುರಾಮ ದೇವಮಾನಿಗೆ ಮನವಿ ಸಲ್ಲಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ 13ನೇ ವಾರ್ಡ್ನಲ್ಲಿ ಮಹಿಳೆಯರು ನಿತ್ಯ ಸಾರ್ವಜನಿಕ ಶೌಚಾಲಯ ಉಪಯೋಗಿಸುತ್ತಿದ್ದು, ಆದರೆ ಕೆಲ ವ್ಯಕ್ತಿಗಳು ಅಸಭ್ಯ ರೀತಿಯಲ್ಲಿ ವರ್ತನೆ ಮಾಡುತ್ತಿದ್ದಾರೆ. ಕಾನೂನು ಕ್ರಮ ಜರುಗಿಸಬೇಕು ಎಂದು ಮುಖ್ಯಾಧಿಕಾರಿಗೆ ತಿಳಿಸಿದರು. ಸರ್ಕಾರದ ಜಾಗವನ್ನ ಕಬಳಿಸುವುದಲ್ಲದೆ ನಮಗೆ ಅಸಭ್ಯವಾಗಿ ವರ್ತಿಸುವ ವ್ಯಕ್ತಿಗಳ ವಿರುದ್ಧ ಕ್ರಮ ಜರುಗಿಸುವುದಲ್ಲದೆ ಕೂಡಲೇ ಅನಧಿಕೃತವಾಗಿ ಕಟ್ಟಿದ ಕಟ್ಟಡವನ್ನ ತೆರವುಗೊಳಿಸಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಿದ್ದಾರೆ. ಶೌಚಾಲಯದಲ್ಲಿ ಪ್ಲೇಸ್ ಇಲ್ಲ ರೀ. ಪ್ಲೇಸ್ ಇದ್ದಿದ್ನ ಗೌರ್ಮೆಂಟ್ ಪ್ಲೇಸ್ ನಲ್ಲಿ ಮನೆ ಕಟ್ಟಕತ್ತಾರೆ. ಯಾರು ಅವರು ಕಟ್ಟಕತ್ತಿದ್ರೆ ಈಗ ನಾವು ನೈಟು ಹೋಗ್ತಿರ್ತೀವಿ ಶೌಚಾಲಯಕ್ಕೆ. ಹೋಗೋವಾಗ ಹೊರಗಡೆ ಕೂಡ್ಬೇಕಾದ್ರೆ ಪ್ಲೇಸ್ ಇಲ್ಲ. ಎಲ್ಲಿ ಕೂಡ್ಬೇಕು ನಾವು? ಅವರೆಲ್ಲ ಪ್ಲೇಸ್ನಲ್ಲಿ ಮನೆಗಳು ಕಟ್ಟಿದ್ರೆ ನಾವೆಲ್ಲಿ ಕೂಡಬೇಕು? ನೈಟು ನಿಂದ್ರೋದು, ಬಾಗಿಲು ತೆರ್ಕೊಳ್ಳೋದು, ಲೈಟ್ಗಳು ಹಾಕೋದು. ನಾವೆಲ್ಲಿ ಹೋಗ್ಬೇಕು? ಮೇಲೆ ಅಂತೂ ಹೋಗೋಕ್ಕಾಗಲ್ಲ, ಲೈಟ್ ಐತೆ ಅಂತೇಳಿ. ಹೊರಗಡೆ ಪ್ಲೇಸ್ ಇದ್ರೆ ತಾನೇ ಕೂಡೋದು. ಮತ್ತೆ ಕೂಡಕ್ಕೆ ಪ್ಲೇಸ್ ಇರ್ಲಿಕ್ರೆ ನಾವೆಲ್ಲಿ ಕೂಡಬೇಕು? ಹಂಗಾಗಿ ಈಗ ಮುನ್ಸಿಪಾಲ್ಟಿಗೆ ಬಂದು ಅರ್ಜಿ ಕೊಡಕತ್ತೀವಿ. ಮುನ್ಸಿಪಾಲ್ಟಿ ಬಂದು ಮಾಡ್ಕೊಡ್ತೀವಿ ಅಂದಾರ. ಕಲ್ಲು ಹೋಗಿದ್ದಾರ ನೈಟ್ ಹೊತ್ನಾಗ ಏನು ಕಾಲ್ ಮಾಡ್ಯಾಕಂತೇಳಿ ಹಿಂಗೆ ಉದ್ದಕ್ಕೆ ನಿಂತ್ಕೊಂಡ್ಬಿಡ್ತಾರ. ಹಂಗಿರುವಾಗ ಏನ್ ಮಾಡಕ್ಕಾಗತ್ರಿ? ನೈಟ್ ಒಬ್ರು ಇಬ್ರು ಹೋಗ್ತಿರ್ತಾರ. ಅವ್ರು ನೋಡಿ ಕೂಡ್ಬೇಕಾ? ಕೂಡ್ಲಾರ್ದ ಮನೆಗೆ ಬರ್ಬೇಕ್ರಿ. ಹೆಣ್ಮಕ್ಳೆಲ್ಲ ಹೋಗತ್ತಲ್ಲ ರೀ. ನೀವು 13 ವಾರ್ಡ್ ಸದಸ್ಯರಲ್ಲ, ಜನರೆಲ್ಲ ಅಲ್ಲೇ ಹೋಗ್ತಾರ? ಜನರೆಲ್ಲ ಅಲ್ಲೇ ಹೋಗ್ತೀರಿ ಸರ್. ನಮಗೂ ಚಿಕ್ಕ ಮನೆ ಪ್ಲೇಸ್ ಇಲ್ಲ ಮನೆಗೊಳಗ ಶೌಚಾಲಯ ಕಟ್ಕೋಬೇಕಾದ್ರೆ. ಮತ್ತೆ ಹೋಗ್ಬೇಕಾದ್ರೆ ಅಲ್ಲಿಗೆ ಹೋಗ್ಬೇಕಾದ್ರೆ ಸರ್ ಪೈಕಂದು ಏನಾಗಿದೆ? ಅದು ಒಂದು ಒಡೆ ಹೊಡೆದಾರಿ ಹಳೆಯದು. ಮತ್ತೆ ಹೊಸದ್ ಕಟ್ಟಿದ್ರೆ ಅದ್ರಾಗ ಹೋಗ್ಕೊಡ್ಲಿಲ್ಲ ಅವರು. ಯಾರು? ಮೈದ ಕುಲ್ದವ್ರು. ಏನದು? ಕೊಲ್ಲೋಗ್ಯದು ಟಿನ್ನಿನ ಮೇಲೆ. ಅದು ಯಾರು? ಅವ್ರ ಹೆಸರೇನು? ಬಾಬಾ ಮಿಯನವರು. ಯಾಕೆ ಆ ರೀತಿ ಮಾಡ್ತಾರೆ? ಕೂಡಬಾರ್ದು ಅಂತೇಳಿ ಆ ರೀತಿ ಮಾಡಕತ್ತಾರೆ. ಕುಂದ್ರಬಾರ್ದು ಅಂತ ಅಂಜಿಗೆ ಬರಂಗ ಯಾರು ಒಲ್ಲ ಹೊಸದ್ ಕಟ್ಟಿದ್ರೆ ಹಳೆದ್ರಾಗ ಹೋಗಿ ಕೈ ಮುರ್ಕಣಿ ಬಿದ್ದಿದ್ರಾ? ಬಿದ್ದೀನಿ ಒಡೆ ಬಡ್ದ್ಬಿಟ್ಟು. ಏನಾಗಿದೆ ಈಗ ಶೌಚಾಲಯ ಹೊಸದು? ಹೊಸದಾಗೆಲ್ಲ ಮುರಿದು ಬಾಗಿಲು ಗೀಗಿಲು ಒಯ್ದು ಬಿಟ್ಟಾರಿ. ಯಾರು ಆ ಕಡೆ ಮಂದಿ ಒಯ್ದಾರ. ಮತ್ತೆ ಮುಖ್ಯಾಧಿಕಾರಿ ಪುರಸಭೆ ಮಾನ್ವಿ ಪರಶುರಾಮ್ ದೇವಮಾನಿ. ನಗರದಲ್ಲಿ ಬೇಸಿಗೆ ಇದ್ದ ಕಾರಣ ಎಲ್ಲ ವಾರ್ಡ್ಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗದ ಹಾಗೆ ತ್ವರಿತವಾಗಿ ಸ್ಪಂದಿಸಿ ಎಲ್ಲರಿಗೆ ಯಾವುದೇ ಅಡಚಣೆ ಆಗದಾಗೆ ನೀರು ಪೂರೈಕೆ ಮಾಡಲು ಕ್ರಮ ಕೈಗೊಳ್ಳುವುದು. ಹಾಗೂ ಸಾರ್ವಜನಿಕ ಶೌಚಾಲಯ 13 ನಂಬರ್ ವಾರ್ಡ್ನಲ್ಲಿ ಸಾರ್ವಜನಿಕ ಶೌಚಾಲಯಕ್ಕೆ ಹೋಗಲು ಸಮಸ್ಯೆ ಇದ್ದು ಅದನ್ನು ಆದಷ್ಟು ಬೇಗ ನಾವು ಸಮಸ್ಯೆ ಬಗೆಹರಿಸಿಕೊಡ್ತೀವಿ ಅಂತ ನೋಡಿ ಅದು ಸ್ಥಳ ಪರಿಶೀಲನೆ ಮಾಡಿ ಅದು ಯಾರು ಅನಧಿಕೃತವಾಗಿ ಕಾಂಪೌಂಡ್ ಕಟ್ತಾ ಇದ್ದಾರೆ ಅದರ ಬಗ್ಗೆ ಒಂದು ಸ್ವಲ್ಪ ಆಕ್ಷನ್ ತಗೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತೀವಿ. ವರದಿ ಶಫೀಕ್ ಹುಸೇನ್, ಮಾನ್ವಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.